ಕಾರವಾರ ತಾಲೂಕಿನ ಸದಾಶಿವಗಢದ ಕಾಜುವಾಡದಲ್ಲಿರುವ ಶ್ರೀ ವಿಠ್ಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ಆಷಾಢ ಏಕಾದಶಿಯ ಅಂಗವಾಗಿ ದಿಂಡಿ ಯಾತ್ರೆ, ವಿಶೇಷ ಪೂಜೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿದವು. ಬೆಳಗ್ಗೆ ಕಾರವಾರದ ಮಾಲಾದೇವಿ ಮೈದಾನದಲ್ಲಿರುವ ಶ್ರೀ ವಿಠ್ಠಲ ಮಂದಿರದಿಂದ ಭಕ್ತರ ದಿಂಡಿ ಯಾತ್ರೆ ಆರಂಭವಾಗಿ ಭಜನೆ, ನಾಮಸ್ಮರಣೆ ಹಾಗೂ ವಿಠ್ಠಲನ ಜಯಘೋಷಗಳೊಂದಿಗೆ ಸದಾಶಿವಗಢದ ಕಾಜುವಾಡದ ಶ್ರೀ ವಿಠ್ಠಲ ರುಕ್ಮಿಣಿ ದೇವಸ್ಥಾನ ತಲುಪಿತು. ದೇವಸ್ಥಾನದಲ್ಲಿ ಕಾಕಡ ಆರತಿ, ಮಹಾಪಂಚಾಮೃತ ಅಭಿಷೇಕ, ಅಲಂಕಾರ ಪೂಜೆ, ಮಹಾಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಭಕ್ತರು ಅಭಿಷೇಕ ಸೇವೆಯಲ್ಲಿ ಪಾಲ್ಗೊಂಡು ವಿಠ್ಠಲ ರುಕ್ಮಿಣಿ ದೇವರ ಆಶೀರ್ವಾದ ಪಡೆದರು. ಬಳಿಕ ಏಕಾದಶಿ ಅಲ್ಪೋಪಹಾರದ ಪ್ರಸಾದವನ್ನು ಸಾವಿರಾರು ಭಕ್ತರಿಗೆ ವಿತರಿಸಲಾಯಿತು. ಸಂಜೆ ನಡೆದ ಭಜನ್ ಸಂಧ್ಯೆಯಲ್ಲಿ ಭಕ್ತರು ಉತ್ಸಾಹದಿಂದ ಭಾಗವಹಿಸಿ ಭಕ್ತಿ ರಸದಲ್ಲಿ ತೇಲಿದರು. ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಉಪಸ್ಥಿತರಿದ್ದರು. ನಮ್ಮ ಸೈಕ್ಲಿಂಗ್ ಕ್ಲಬ್ನ ವತಿಯಿಂದ ಇಲ್ಲಿಂದ 487 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ರು. ಮೊದಲಿಗೆ ಅವರೆಲ್ಲರಿಗೂ ಅಭಿನಂದನೆಗಳು. ಈ ಒಂದು ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸ್ಪೆಷಲಿ ನಮ್ಮ ಕ್ಲಬ್ನ ಸದಸ್ಯರಾದ ರಾಜೇಶ್ ವರ್ಣಕರ್ ಅವರಿಗೆ ಉತ್ತರವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೂ ಅಭಿನಂದನೆಗಳು. ಪಾಂಡುರಂಗ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು. ज्यादा परेशानी होती नहीं है, पांडुरंग हमको बचा के ले जाता है, आप संभाल लेते हैं, बस इतना ही बोलूंगा. रामकृष्ण हरी, विठ्ठल विठ्ठल विठ्ठला, हरि ओम विठ्ठला, विठ्ठल विठ्ठला, हरि ओम विठ्ठला. ಈಗ ನಮ್ಮ ದಿಂಡಿ ಯಾತ್ರೆ ಮತ್ತು ಭಕ್ತಾಚಿ ವಾರಿಯನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಎಲ್ಲ ವಾರ್ಕರಿಯವರು ಒಂದು ಸಾಲು ಮಾಡಿ ನಮ್ಮ ಇರ್ಟಿಗ ವೆಹಿಕಲ್ ಮುಂದೆ ವಿಠ್ಠಲ ಪ್ರತಿಮೆ ಮುಂದೆ ಇರುತ್ತದೆ. ಅದರ ಹಿಂದೆ ಎಲ್ಲರೂ ಸಾಲಾಗಿ ವಾರಿಯನ್ನ ಸ್ಟಾರ್ಟ್ ಮಾಡಬೇಕಾಗಿ ವಿನಂತಿಸುತ್ತೇವೆ. पांडुरंगा हरि ओम विठ्ठला.
ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.